ನಮಸ್ಕಾರ ವೀಕ್ಷಕರೇ, ಜಾತಕಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವೇಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ದ್ವಿತೀಯ ತಿಥಿ, ರೋಹಿಣಿ ನಕ್ಷತ್ರ. ಈ ದಿವಸ ನಾವು ನಿನ್ನೆಯಿಂದ ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಮಾಸದಲ್ಲಿ ನಾವು ಇದ್ದೀವಿ. ಈ ಮಾಸ ನೆನ್ನೆನೇ ನಾನು ಇದರ ಬಗ್ಗೆ ವಿಸ್ತರಿಸಿದ್ದೀನಿ. ಅಧಿಕ ಮಾಸ ಅಂದರೆ ಏನು ಇತ್ಯಾದಿ. ಮತ್ತೊಮ್ಮೆ ಸ್ಥೂಲವಾಗಿ ನೋಡೋಣ. ಅಧಿಕ ಮಾಸವನ್ನು ಯಾಕೆ ಇದನ್ನು ಮಲಮಾಸ ಅಂತ ಕರೀತಾರೆ ಅಂದರೆ, ವರ್ಜ್ಯ ಮಾಸ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರತೀತಿ ನಡೆದು ಬಂದಿದೆ. ಅದಕ್ಕೆ ಕಾರಣ ಏನು? ಯಾಕೆ ಈ ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು, ವಿವಾಹವೋ, ಉಪನಯನವೋ ಅಥವಾ ಇನ್ಯಾವುದೋ ಸಂಸ್ಕಾರಗಳಿಗೆ ಇದಾವಲ್ಲ, ನಾಮಕರಣ ಆಗಬಹುದು ಇತ್ಯಾದಿಗಳನ್ನು ನಾವು ಮಾಡೋದಿಲ್ಲ, ಮಾಡಬಾರದು. ಯಾಕೆ ಅಂತಂದರೆ, ಈ ಮಾಸದಲ್ಲಿ ನಾವು ಸೂರ್ಯ ಸಂಕ್ರಮಣವನ್ನು ಕಾಣೋದಿಲ್ಲ. ಸೂರ್ಯ ಸಂಕ್ರಮಣವಿಲ್ಲದ ಮಾಸ ಅದು ಮಲಮಾಸ ಅಂತ. ಈ 1 ತಿಂಗಳುಗಳ ಕಾಲ ಸೂರ್ಯನ ಸಂಕ್ರಮಣ ಇರೋದಿಲ್ಲ, ಒಂದೇ ಕಡೆ ಸ್ಥಿರವಾಗಿರ್ತಾನೆ. ಈ ದೃಷ್ಟಿಯಲ್ಲಿ ಸೂರ್ಯಚಂದ್ರರು ನಮಗೆ ತುಂಬ ಅತ್ಯಂತ ಕಣ್ಣಿಗೆ ಕಾಣುವ ದೇವತೆಗಳು ಅಂತಲೇ ಇದೆ ಅಲ್ಲವಾ? ನಮ್ಮ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಎಲ್ಲ ಸೂರ್ಯನನ್ನು ಚಂದ್ರನ ಅಗ್ನಿ ಸೋಮಾತ್ಮಕಂ ಇದಂ ಜಗತ್ ಅಂತಲೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಅವರಿಬ್ಬರಿಲ್ಲದೆ ಜಗತ್ತೇ ಇಲ್ಲ. ಬೆಳಕಿಲ್ಲ ಅಂತಂದರೆ ಅಜ್ಞಾನ, ಕತ್ತಲಲ್ಲಿ ಏನು, ಅಂಧಕಾರದಲ್ಲಿ ಮನುಷ್ಯ ಬದುಕಿರೋದಕ್ಕೂ ಸಾಧ್ಯವಿಲ್ಲ. ಹೀಗಾಗ್ಬಿಡುತ್ತೆ. ಹೀಗಾಗಿ ಸೂರ್ಯನ ಸಂಕ್ರಮಣ, ಅವನ ಗತಿ ಇಲ್ಲದ ಒಂದು ಯಾವ ತಿಂಗಳಿದೆ, ಅದನ್ನು ನಾವು ಆ ತಿಂಗಳಲ್ಲಿ ನಾವು ಯಾವುದೇ ಶುಭ ಕಾರ್ಯ, ಸೂರ್ಯನೇ ಇಲ್ಲದಾಗ ನಮಗೆ ಒಳ್ಳೆಯ ಶುಭ ಕಾರ್ಯ ಬೇಡ ಅಂತ, ಆ ರೀತಿಯಲ್ಲಿ ಇದು ವರ್ಜ್ಯ ಅಂತ. ಮತ್ತು ಸೂರ್ಯ ಇದಾನಲ್ಲ, ಪ್ರತಿ ದಿವಸ ನೋಡ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ. ಸಂಕ್ರಮಣ ಇಲ್ಲದ ಕಾಲ ಅಂತ ನಾನು ಹೇಳಿದ್ದು. ಮತ್ತೊಂದು, ನಮ್ಮ ಹಬ್ಬ ಹರಿದಿನಗಳಿಗೆ ಈ ಸೂರ್ಯ ಚಂದ್ರರ ಏನು ಗತಿ ಇದೆ, ನಾವು ಚಂದ್ರನ ಗತಿಯ ಮೇಲೆ, ಚಂದ್ರನ ನಡಿಗೆಯ ಮೇಲೆ ನಾವು ತಿಥಿಗಳನ್ನು ಗುರುತಿಸ್ತಕ್ಕಂಥದ್ದು. ಪ್ರತಿ ದಿವಸ ನಾವು ನೋಡ್ತೀವಲ್ಲ, ಈ ದಿವಸ ಪ್ರತಿಪತ್ತಿ, ಈ ದಿವಸ ದ್ವಿತೀಯ, ತೃತೀಯ, ಹೀಗೆ ಗಮನಿಸ್ತೀವಲ್ಲ. ಈ ದಿವಸ ದ್ವಿತೀಯ ಅಂದರೆ 2ನೇ ದಿವಸ, ಚಾಂದ್ರಮಾಸ 2ನೇ ದಿವಸದಲ್ಲಿ ಇದ್ದೀವಿ ಅಂತ. ಹೀಗೆ ಚಂದ್ರನ ಗತಿ ಏನಿದೆ, ಇದು 1 ವರ್ಷದ ಆಗುವ ವೇಳೆಗೆ ನಮ್ಮ ಚಂದ್ರನಿಗೂ ಸೂರ್ಯನ ನಡೆಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೂರ್ಯನಿಗೆ 365 ದಿನ ತಗೊಳುತ್ತೆ, ಚಂದ್ರನಿಗೆ 354, ಸ್ವಲ್ಪ ಒಂದು 15 ಘಟಿ ಚಿಲ್ಲರೆ ಏನೋ ಬರುತ್ತೆ. ಒಂದು 11 ದಿವಸ ವ್ಯತ್ಯಾಸ ಇರುತ್ತೆ ಚಂದ್ರನ ಗಣನೆಗೂ ಸೂರ್ಯನ ಗಣನೆಗೂ. ಹೀಗಾಗಿ ಇವೆರಡನ್ನು ಸಮನ್ವಯ ಮಾಡಲಿಕ್ಕೆ ಅಧಿಕ ಮಾಸ ಅಂತ ಒಂದು ಮಾಸವನ್ನು ಮಾಡಿಟ್ಟಿದ್ದಾರೆ ಹಿಂದಿನವರು, ವಿಜ್ಞಾನಿಗಳು, ನಮ್ಮ ಋಷಿ ವಿಜ್ಞಾನಿಗಳು. ಸೂರ್ಯ ಬರಬರ ಮುಂದೆ ಹೋಗ್ತಾ ಇದ್ದರೆ, ಚಂದ್ರ ತುಂಬ ಹಿಂದೆ ಉಳಿದು ಬಿಟ್ಟರೆ, ಮತ್ತು ನಾವು ತಿಥಿ ಸಂಕಲ್ಪ ಮಾಡುವಾಗ ವಸಂತ ಮಾಸ ಅಂತಿದ್ದರೆ ಸೂರ್ಯ ಆಗಲೇ ಗ್ರೀಷ್ಮ ಮಾಸದಲ್ಲಿರ್ತಾನೆ. ಹೀಗೆ ಆಗಬಾರ್ದಲ್ವ, ಪ್ರಕೃತಿ ವ್ಯತ್ಯಾಸ ಆಗಬಾರ್ದು. ನಾವು ಪ್ರತಿ ದಿವಸ ಕಾಣಲಿಕ್ಕೂ ನಮ್ಮ ಪ್ರಕೃತಿಗೂ ಸಮನ್ವಯ ಮಾಡಿಕೊಳ್ಬೇಕು. ಆ ದೃಷ್ಟಿಯಲ್ಲಿ ಇದು ಅಧಿಕ ಮಾಸ ಅಂತ. ಇದು 33 ತಿಂಗಳಿಗೆ ಒಂದು ಸಲ ಅಧಿಕ ಹೆಚ್ಚಾಗಿ ಬರ್ತದೆ. ಅದು ಸೂರ್ಯನ ನಡಿಗೆ ಮತ್ತು ಚಂದ್ರನ ನಡಿಗೆ ಇವೆರಡನ್ನ ಸಮನ್ವಯ ಮಾಡಿಕೊಂಡು ಕಾಲ, ಈಗ ಗ್ರೀಷ್ಮ ಋತು ಅಂತಂದರೆ ಗ್ರೀಷ್ಮ ಋತುವೇ, ಹೊರಗಡೆ ಎಲ್ಲ ಬಿಸಿಲು ಝಳ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಗ್ರೀಷ್ಮ ಅಂತಂದರೆ ಏನು, ಅದೇ ತಾನೆ, ಆ ಪ್ರಖರವಾದ ತೇಜಸ್ಸು, ಅಗ್ನಿ ತೇಜಸ್ಸು ಬೆಳಗತಕ್ಕಂಥದಕ್ಕೆ ಗ್ರೀಷ್ಮ ಅಂತ. ಹೀಗಾಗಿ ಇದು ಬೇಸಿಗೆ ಇನ್ನೂ ಮುಗಿದಿಲ್ಲ ಅನ್ನೋದನ್ನು ಸೂಚಿಸಲಿಕ್ಕೆ 33 ತಿಂಗಳು ಆದ ತಕ್ಷಣ ಏನಾಗುತ್ತೆ, ಮತ್ತೆ ಸ್ವಲ್ಪ ಹಿಂದೆ ಉಳಿದು ಬಿಟ್ಟರೆ ಸಂಕಲ್ಪದಲ್ಲಿ ನಾವು ವಸಂತ ಮಾಸದಲ್ಲಿರ್ತೀವಿ, ವಸ್ತುತಃ ಗ್ರೀಷ್ಮ ಬಂದುಬಿಟ್ಟಿರುತ್ತೆ.
ಈಗಾಗಲೇ ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ಟಿದೆ. 1500 ವರ್ಷಗಳ ಹಿಂದೆ ವರಾಹಮಿಹಿರು ಒಂದು ಇದನ್ನೆಲ್ಲ ಗುರುತಿಸಿ ಒಂದು ಕಾಲ ಹೀಗಿದೆ ಅಂತ ಒಂದು ಹೊಸ ಪದ್ಧತಿಯನ್ನು ಹಾಕ್ಕೊಟ್ಟಿದ್ದರು. ಈಗ ಮತ್ತೆ ಬದಲಾಗಿದೆ. ಈಗ ನಾವು ನೋಡಿ, ಜನವರಿ ಎಂಡ್ ವೇಳೆಗೆ, ಫೆಬ್ರವರಿ ಪ್ರಾರಂಭದಲ್ಲೇ ಎಲ್ಲ ಮರಗಳಲ್ಲಿ ಆ ಎಲೆ ಉದುರುವುದನ್ನು, ಶಿಶಿರ ಋತುವನ್ನು ನಾವು ಕಾಣ್ತೀವಿ. ಆಮೇಲೆ ಚೈತ್ರಕ್ಕೆ ಬರೋಷ್ಟೊತ್ತಿಗೆ ನಾವು ಇನ್ನೂ ಏಪ್ರಿಲ್ನಲ್ಲಿ ಚೈತ್ರೋದಯ ಆಗಬೇಕು, ಗಿಡಗಳೆಲ್ಲ ಚಿಗುರಬೇಕು ಅಂತ ಸಾಮಾನ್ಯವಾಗಿ ಆಗಿ ಬರುತ್ತೆ ವಸಂತ ಮಾಸ. ಆದರೆ ಮಾರ್ಚ್ ಪ್ರಾರಂಭದಲ್ಲೇ ಹಾಗೆ ಆಗಿಬಿಟ್ಟಿರುತ್ತೆ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಒಂದು 15-20 ದಿವಸದ ವ್ಯತ್ಯಾಸ ನಾವು ಈಗ ಆಲ್ರೆಡಿ ಕಾಣ್ತಾ ಇದ್ದೀವಿ. ಉತ್ತರಾಯಣ ಅಂತಕ್ಕಂಥದ್ದು ಈಗ ಡಿಸೆಂಬರ್ 21ಕ್ಕೆ 22ಕ್ಕೆ ಉತ್ತರಾಯಣ ಶುರುವಾಗಿಬಿಟ್ಟಿರುತ್ತೆ. ಇದನ್ನು ಸಮನ್ವಯ ಮಾಡಲಿಕ್ಕೆ ಇನ್ನೊಬ್ಬ ಮಹರ್ಷಿ ಬರಬೇಕು. ಅದು ಯಾವಾಗಲೂ ಗೊತ್ತಿಲ್ಲ, ನೋಡೋಣ, ಕಾಯಬೇಕು. ಭಗವಂತ ಕೃಪೆ ಮಾಡಬೇಕು ಅದಕ್ಕೆ. ಇಲ್ಲಿ ಅಂತೂ ಈ ಕಾಲವನ್ನು ಸಮನ್ವಯ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಸಾಧನವಾಗಿದೆ ಅಧಿಕ ಮಾಸ ಅಂತಕ್ಕಂಥದ್ದು. ಈ ಮಾಸದಲ್ಲಿ, ಅಧಿಕ ಮಾಸದಲ್ಲಿ ವಸ್ತುತಃ ದಾನಾದಿಗಳನ್ನು ಮಾಡಬೇಕು ಅಂತಿದೆ. ಅಪೂಪ ದಾನ, 33 ಬಗೆಯ ವಸ್ತುಗಳನ್ನು ಅಥವಾ 33 ಅಪೂಪಗಳನ್ನು ಅದನ್ನು ಭಗವಂತನಿಗೆ ಪುರುಷೋತ್ತಮ ಮಾಸ ಅಂತ, ಬಹಳ ಹಿಂದೆ ಇದನ್ನು ಮಲಮಾಸ ಅಂತ, ಇದರಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಅಂತ ಇದನ್ನು ವರ್ಜ್ಯ, ಇದನ್ನು ಎತ್ತಿಟ್ಬಿಟ್ಟಿದ್ರು. ಆಮೇಲೆ ಈ ಮಾಸ ತಪಸ್ಸು ಮಾಡಿ ವಿಷ್ಣುವನ್ನು ಕುರಿತು, ಏನಿದು ಅಧಿಕ ಮಾಸ ಅಂತಂದರೆ ನನ್ನನ್ನು ಇಷ್ಟು ವರ್ಜ್ಯ ಮಾಡ್ತಾ, ಇಷ್ಟು ತಿರಸ್ಕಾರ ಮಾಡ್ತಾ ಇದ್ದಾರಲ್ಲ, ನನಗೆ ಪರಿಗಣನೆ ಇಲ್ಲದಾಗ ಆಗಿದೆಯಲ್ಲ, ಏನಿದು ಅಂತ ಹೇಳಿದಾಗ ಮಹಾವಿಷ್ಣು ಯೋಚನೆ ಮಾಡಬೇಡ, ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರೆಯಲಾಗುತ್ತೆ ಇನ್ನು ಮುಂದೆ ಅಂತ ಹೇಳಿದ. ಆಗಿನಿಂದ ಅಧಿಕ ಮಾಸ ಅನ್ನೋದಿಲ್ಲ, ಪುರುಷೋತ್ತಮ ಮಾಸ. ಅಧಿಕ ಮಾಸ ಅನ್ನೋದು ಚಾಲ್ತಿಲಿದೆ, ಆದರೆ ಅದಕ್ಕೆ ಪುರುಷೋತ್ತಮ ಮಾಸ ಅಂತಕ್ಕಂಥ ಹೆಸರು ಬಂದಿದೆ. ಹೀಗಾಗಿ ವಿಷ್ಣುವಿಗೆ ಅಪೂಪ ಸಜ್ಜಪ್ಪ ಅಂತೀವಲ್ಲ, ಅದನ್ನು ನೈವೇದ್ಯ ಮಾಡಿ, ಅದರಲ್ಲಿ ಛಿದ್ರಗಳಿರಬೇಕಂತೆ, ಹಲವು 33 ಛಿದ್ರಗಳಿರಬೇಕು ಅಂತ. ಅದು 33 ಛಿದ್ರಗಳಿದ್ದರೆ 33 ಸಹಸ್ರ ವರ್ಷಗಳ ಕಾಲ ಅವನು ವಿಷ್ಣುವಿನ ಸನ್ನಿಧಾನದಲ್ಲಿ ಇರ್ತಾನೆ, ಅಂಥ ವಸ್ತುವನ್ನು ದಾನ ಮಾಡಿದಂಥವನು ಅಂತೆಲ್ಲ ಪುರಾಣಗಳು ಹೇಳುತ್ತೆ. ಈ ಎಲ್ಲ ಆಚರಣೆಗಳ ಸತ್ವ ಏನು, ಸಾರ ಏನು ಅಂತಂದರೆ, ಅದು ವರ್ಜ್ಯ ಮಾಸವಾಗಿರಲಿ ಅಥವಾ ನಾವು ಆಚರಣೆ ಮಾಡ್ತಕ್ಕಂಥ ನಿಜವಾದ ಮಾಸಗಳೇ ಆಗಿರಲಿ, ಎಲ್ಲ ಕಾಲದಲ್ಲೂ ಭಗವಂತನ ಆರಾಧನೆಯ ಹೊರತಾದ ಕಾಲ ನಮಗಿಲ್ಲ. ಅವನನ್ನು ಮಿಸ್ ಮಾಡಿಕೊಂಡ ಸಮಯ ಇಲ್ಲ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಅಧಿಕ ಮಾಸದಲ್ಲಿ ಇನ್ನೂ ಯಥೇಚ್ಛವಾಗಿ ಅಧಿಕಸ್ಯ ಅಧಿಕಂ ಫಲಂ ಅಂತ. ಹೀಗಾಗಿ ಈಗ ಮಾಡಿದ ಪೂಜೆ, ಈಗ ಮಾಡಿದ ದಾನ, ಈಗ ಮಾಡಿದ ಪ್ರಾರ್ಥನೆ, ಈ ಕಾಲದಲ್ಲಿ ನೀವು ನೆರವೇರಿಸಿದ ಅನುಷ್ಠಾನಗಳಿಗೆಲ್ಲ ದುಪ್ಪಟ್ಟಾದ ಫಲ ಇದೆ. ಈ ಕಾರಣದಿಂದ ಅಧಿಕ ಮಾಸದಲ್ಲಿ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇಷ್ಟ ದೇವತಾರಾಧನೆ. ವಿಷ್ಣು ಎಲ್ಲಿಲ್ಲ? ಹನುಮಂತನಲ್ಲಿ ವಿಷ್ಣುವನ್ನು ಕಾಣಲಿಕ್ಕಾಗಲ್ವ? ಶಿವನಲ್ಲಿ ವಿಷ್ಣು ಇಲ್ವಾ? ಅವನು ಹರಿಹರ ಸ್ವರೂಪ ಅಲ್ವಾ? ಅರ್ಧ ಶರೀರ ಪಾರ್ವತಿಗಿನ ಮುಂಚೆ ವಿಷ್ಣುವಿಗೆ ಕೊಟ್ಟಂಥವನು. ಹೀಗಾಗಿ ಎಲ್ಲ ಕಡೆಯಲ್ಲೂ ಕಾಣಬಹುದು. ಯಾವ ದೇವತೆಯಲ್ಲಿ ನಮಗೆ ಮೇಲ್ನೋಟಕ್ಕದ ವ್ಯತ್ಯಾಸವಿದೆ, ವಸ್ತುತಃ ಬ್ರಹ್ಮಶಕ್ತಿ ಅದು. ಆ ಯಾವ ವಿಶಿಷ್ಟವಾದ ಜಗನ್ನಿಯಾಮಕ ಶಕ್ತಿ ಇದೆಯೋ ಅದು ವಿಷ್ಣುವೂ ಆಗ್ಲಿಕ್ಕೆ ಶಕ್ತಿ ಇದೆ, ಅದು ಹರನೂ ಆಗ್ಲಿಕ್ಕೆ ಶಕ್ತಿ ಇದೆ, ದೇವಿ ಆಗ್ಲಿಕ್ಕೆ ಶಕ್ತಿ ಇದೆ, ಗಣಪತಿ ಆಗ್ಲಿಕ್ಕೆ ಶಕ್ತಿ ಇದೆ, ಸುಬ್ರಹ್ಮಣ್ಯ ಆಗ್ಲಿಕ್ಕೆ ಶಕ್ತಿ ಇದೆ, ನಾನಾಗಲಿಕ್ಕೂ ಶಕ್ತಿ ಇದೆ, ನೀವಾಗಲಿಕ್ಕೂ ಶಕ್ತಿ ಇದೆ. ಅದಕ್ಕೆ ಆ ಶಕ್ತಿ ಇದೆ ಅಲ್ವಾ? ಏನೂ ಆಗಬಹುದು ಅದು. ಇಂಥ ಯಾವ ವಿಶೇಷವಾದ ಶಕ್ತಿ ಇದೆ ಅದನ್ನು ದೇವಿ ಅಂತ ಕೆಲವರು ಕರೀತಾರೆ, ಅದನ್ನು ವಿಷ್ಣು ಅಂತ ಕೆಲವರು ಕರೀತಾರೆ, ಹರ ಅಂತ ಕೆಲವರು ಕರೀತಾರೆ. ಹೇಗಾದರೂ ಕರೀಲಿ, ಅಂತೂ ಆ ಆರಾಧನೆ ಮಾಡೋದರಿಂದಾಗಿ ಅವನ ಕೃಪೆ ಹೇಗೋ ಒಂದು ರೀತಿಯಲ್ಲಿ ಆಗುತ್ತೆ. ನೀವು ಮನೆಯಲ್ಲಿ ಹಾಲ್ನಲ್ಲಿ ಲೈಟ್ ಹಾಕಿದ್ರು ಲೈಟ್ ಹತ್ತುತ್ತೆ, ದೇವ್ರ ಮನೇಲಿ ಲೈಟ್ ಹಾಕಿದ್ರು ಲೈಟ್ ಹತ್ತುತ್ತೆ, ಅಡುಗೆ ಮನೇಲಿ ಲೈಟ್ ಹಾಕಿದ್ರು ಹತ್ತದೆ, ಬಾತ್ರೂಮಲ್ಲಿ ಲೈಟ್ ಹಾಕಿದ್ರು ಲೈಟ್ ಹತ್ತುತ್ತಲ್ವ? ಹಾಗೆ ನೀವು ಅದರ ಮಾರ್ಗಗಳು, ಅದರ ಸ್ಥಳಗಳು ಬೇರೆ ಬೇರೆ ರೀತಿ ಇರ್ಬೋದು, ಬಟ್ ಹರಿಯುವ ಒಂದೇ ವಿದ್ಯುತ್ ಶಕ್ತಿ ಒಂದೇ ಆಗಿರುತ್ತಲ್ವ? ಆ ರೀತಿಯಲ್ಲಿ ಗಣಪತಿ ಪೂಜೆ ಮಾಡಿದ್ರೂ ಅದೇ ಫಲವೇ, ವಿಷ್ಣು ಪೂಜೆ ಮಾಡಿದ್ರೂ ಅದೇ ಫಲವೇ. ಅಧಿಕ ಮಾಸದಲ್ಲಿ ಯಾರನ್ನು ಆರಾಧಿಸಬೇಕು? ಎಲ್ಲರನ್ನ ಆರಾಧಿಸಿ. ದೃಢವಾದ ಚಿತ್ತ ಇರಬೇಕು. ಅವರು ಅದನ್ನೇ ಹೇಳಿದ್ರಲ್ಲ, ಇವರು ಇದನ್ನೇ ಹೇಳಿದ್ರಲ್ಲ, ಈ ಥರ ಗೊಂದಲ ಮಾಡಿಕೊಂಡು ಈ ಅಧಿಕ ಮಾಸವನ್ನು ವ್ಯರ್ಥ ಮಾಡ್ಕೋಬೇಡಿ. ನಿಮಗೆ ಯಾವುದು ಇಷ್ಟವೋ ಆ ದೇವತಾ ಆರಾಧನೆ ಮಾಡಿ, ನಿಮಗೆ ಏನು ಇಷ್ಟವೋ ಅದನ್ನು ದಾನ ಮಾಡಿ. ಅಂತೂ ಈ ಅಧಿಕ ಮಾಸದಲ್ಲಿ ಕೊಡುವುದು ಬಹಳ ಮುಖ್ಯ. ಯಾರಿಗೆ ಅಗತ್ಯ ಇದೆ ಅವರಿಗೆ, ಇದ್ದಂಥವರಿಗೆ ತೊಗೊಂಡೋಗಿ ಕೊಡೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ಏನು ಪ್ರಯೋಜನ ಇಲ್ಲ ಅದರಿಂದ. ಯಾರಿಗಿಲ್ಲವೋ, ಏನು ಇಲ್ಲವೋ, ಯಾರಿಗೆ ಯಾವುದು ಏನು ಇಲ್ಲವೋ ಅವರಿಗೆ ಏನಾದರೂ ದಾನ ಮಾಡಿದ್ರೆ ನೋಡಿಪ್ಪ, ಈ ಒಂದು ಅಧಿಕ ಮಾಸದಲ್ಲಿ ಅಧಿಕ ಫಲವನ್ನು ತಾವು ಕಾಣ್ತೀರ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಶಿವ ಸಹಸ್ರನಾಮ ಹೇಳ್ಕೊಳ್ಳಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಏನಾದರೂ ಹೇಳ್ಕೊಳ್ಳಿ.
ಗೊಂದಲ ಮಾಡಿಕೊಳ್ಳದೆ ಭಗವದ್ ಆರಾಧನೆ ಮಾಡಿದ್ರೆ ಅದು ಪುಣ್ಯ ಫಲ ತಂದುಕೊಡುತ್ತೆ. ಹೀಗಾಗಿ ಈ ಅಧಿಕ ಮಾಸದಲ್ಲಿ ಇದನ್ನೆಲ್ಲ ಆಚರಿಸಿ ಅಧಿಕ ಮಾಸ ನಿಮಗೆ ದುಪ್ಪಟ್ಟಾದ ಫಲಗಳನ್ನು ತಂದುಕೊಡಲಿ. ಮುಖ್ಯವಾಗಿ ಒಳ್ಳೆಯ ಸದ್ಭಾವನೆಯನ್ನು ಉಂಟು ಮಾಡಲಿ. ಅದು ಅಧಿಕವಾದರೆ ಬಹಳ ಒಳ್ಳೆಯದು. ನಮ್ಮಲ್ಲಿ ಈರ್ಷೆ, ದ್ವೇಷ, ಕೋಪ, ಇನ್ನೊಬ್ಬರಿಗೆ ಅವರು ಏನಾದರೂ ಹಾಳಾಗಿ ಹೋಗಲಿ ಅಂತಕ್ಕಂಥ ಮನಸ್ಥಿತಿ, ಅದರಿಂದ ನಾವು ಆ ಚೊಕ್ಕಟ ಮಾಡಿಕೊಂಡ್ರೆ, ಅದರ ಕಸ ಗುಡಿಸ್ಕೊಂಡ್ರೆ ಅದಕ್ಕಿಂತ ಪುಣ್ಯ ಫಲ ಇನ್ನೊಂದಿಲ್ಲ. ಈ ಅಧಿಕ ಮಾಸದಲ್ಲಿ ನಮಗೆ ಅಧಿಕವಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಕೊಬ್ಬು, ಬೇಡದೇ ಇರೋ ಏನು ಆಲೋಚನೆಗಳು, ಕೆಟ್ಟ ಆಲೋಚನೆ, ದುರಾಲೋಚನೆ ಇದೆಲ್ಲ ಇದೆಯಲ್ಲ, ಈ ಅಧಿಕವಾಗಿರ್ತಕ್ಕಂಥ ಈ ದುಷ್ಟತನ ನಿವಾರಣೆಯಾಗಿ ಅದು ಸಮನ್ವಯವಾಗಲಿ ನಮ್ಮ ಬದುಕಿಗೆ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಅಧಿಕ ಮಾಸ ಅಂದರೆ ಏನು, ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾಕಾಗಿ ಮಾಡಬಾರ್ದು, ಹಾಗೂ ಈ ಮಾಸದಲ್ಲಿ ಯಾರನ್ನ ಆರಾಧನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಸುರೇಖಾ ಯಾದಗಿರಿಯಿಂದ. ಇವರು ಹುಟ್ಟಿದ ದಿನಾಂಕ 6/12/1998, ಹುಟ್ಟಿದ ಸಮಯ 4 AM. ಇವರ ಪ್ರಶ್ನೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ. ಸುರೇಖಾ ಅವರ ಪ್ರಶ್ನೆ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ. ಪಕ್ಷದ ಬಲವೂ ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ ತಮಗೀಗ. ಕುಜ ನಿಮ್ಮ ಜಾತಕದಲ್ಲಿ ಅಥವಾ ವ್ಯಯಸ್ಥಾನದಲ್ಲಿದ್ದಾನೆ. ಜಾತಕವನ್ನು ಗಮನಿಸಿದ್ರೆ ಈಗ ಅಷ್ಟು ಕಾಲ ನಿಮಗೆ ಸಪೋರ್ಟ್ ಆಗಿಲ್ಲ. ಸಪೋರ್ಟಿವ್ ಆಗಿರಬೇಕು. ಕಾಲ ನಮಗೆ ಅನುಕೂಲಕರವಾಗಿ ಇಲ್ಲದೆ ಇದ್ದರೆ ಫಲವೂ ಇರಲ್ಲ. ಹೀಗಾಗುತ್ತೆ. ಹೀಗಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಈ ಸರ್ಕಾರಿಯ ಬಲ ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಂದು ಪ್ರಾರ್ಥನೆ ಸಲ್ಲಿಸಿ. ನೀವು ನಿರೀಕ್ಷಿತವಾದದ್ದಲ್ಲದೇ ಇದ್ದರೂ ಸಮಾಧಾನಕರ ಫಲ ಖಂಡಿತ ಕೊಡ್ತಾನೆ ನರಸಿಂಹ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹಾಸನದಿಂದ ದೇವಿಕಾ. ಇವರು ಹುಟ್ಟಿದ ದಿನಾಂಕ 10/6/1996, ಹುಟ್ಟಿದ ಸಮಯ 9:30 PM. ಇವರ ಪ್ರಶ್ನೆ ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ. ದೇವಿಕಾ ಅವರ ಪ್ರಶ್ನೆ ಅದು ವೃತ್ತಿ ಮತ್ತು ವಿವಾಹ ಅಲ್ವಾ ಪ್ರಶ್ನೆ. ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ರವಿ ಯುಕ್ತನಾಗಿದ್ದಾನೆ, ಮೌಢ್ಯನಾಗಿದ್ದಾನೆ. ಹೀಗಾಗಿ ವೃತ್ತಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ, ಮಹಾಲಕ್ಷ್ಮಿ ದೇವಸ್ಥಾನ ಇದ್ದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ, ಮೊಸರು ಸಮರ್ಪಣೆ ಮಾಡಿ, ಮೊಸರಿಂದ ಅಭಿಷೇಕ ಮಾಡಿಸೋರು ಆಗುತ್ತೆ. ಹೀಗೆ 16 ಶುಕ್ರವಾರಗಳ ಕಾಲ ಮೊಸರನ್ನು ತಗೊಂಡು ಹೋಗಿ ಕೊಡೋದು. ಶ್ರದ್ಧೆಯಿಂದ ಭಕ್ತಿಯಿಂದ ಕೊಡಿ, ನೋಡಿ ಅನುಕೂಲ ಆಗುತ್ತೆ ವೃತ್ತಿಗೆ ಸಂಬಂಧಿಸಿದಾಗೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದ್ದು, ಈಗ ವಿವಾಹಕ್ಕೆ ಯೋಗ್ಯ ಕಾಲ ಚೆನ್ನಾಗಿದೆ. ತಾವು ಪ್ರಯತ್ನ ಮಾಡಬೇಕಷ್ಟೇ. ಈಗ ಜೂನ್ 1ನೇ ತಾರೀಕಿನಿಂದ ನಿಮಗೆ ಒಂದು ಗುರುಬಲವೂ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಅನುಕೂಲ ಆಗಿಬಿಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕೊಳ್ಳೇಗಾಲದಿಂದ ಜಯಕುಮಾರ್. ಇವರು ಹುಟ್ಟಿದ ದಿನಾಂಕ 19/4/1979, ಹುಟ್ಟಿದ ಸಮಯ 10:15. ಮನೆ ಕಟ್ಟೋಕೆ ಸಾಧ್ಯ ಇದೆ ತಿಳಿಸಿ ಅಂತ. ಜಯಕುಮಾರ್ ಅವರ ಪ್ರಶ್ನೆ ಮನೆ ಕಟ್ಟೋಕ್ಕಾಗುತ್ತಾ ಅಂತ ಕೇಳಿದಾರಲ್ಲ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ, ಮನೆಯ ಅಧಿಪತಿಯಾಗಿರ್ತಕ್ಕಂಥವನು ಶನೈಶ್ಚರ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಪಂಚಮ ಸ್ಥಾನದಲ್ಲಿದ್ದಾನೆ. ಪ್ರಯತ್ನ ಮಾಡಿ, ಅವಕಾಶ ಇದೆ, ಅನುಕೂಲ ಇದೆ. ಶುಕ್ರ ಕೂಡ ಇಂಥ ಒಂದು ಯಾವ ಸಂಕಲ್ಪದಲ್ಲಿ ನಮ್ಮ ಮನಸ್ಸಿಗೆ ಯಾವುದು ಹಿತ, ಸಂತೋಷ, ಸುಖ ಅನಿಸುತ್ತೋ ಅದನ್ನು ತಂದುಕೊಡ್ತಕ್ಕಂಥವನೇ ಆಗಿದ್ದಾನೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಪ್ರಯತ್ನ ಮಾಡಬಹುದು. ಅದು ಬಿಟ್ಟರೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅಂದರೆ 2032ರಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನೂ ಸ್ವಲ್ಪ ಕಾಲ ಹೋಗಬೇಕು. ಆಗ ಚತುರ್ಥಾಧಿಪತಿ ಕಾಲವೇ ಶುರುವಾಗ್ಬಿಡುತ್ತೆ. ಆಗ ಇನ್ನೂ ಹೆಚ್ಚಿನ ಅನುಕೂಲ ಆಗೋ ಸಾಧ್ಯತೆ ಇದೆ. ಈಗಲೂ ಇದೆ, ಆಗಲೂ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ
12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದು ಸಲ ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ, ವೃಷಭ ರಾಶಿಯಲ್ಲಿ ಅಲ್ಲಿ ರವಿಚಂದ್ರ ಹಾಗೂ ಬುಧರನ್ನು ಕಾಣ್ತಾ ಇದ್ದೀವಿ, ಗುರು ಶುಕ್ರರ ಯುತಿ ಇದೆ, ಅದು ಮಿಥುನ ರಾಶಿಯಲ್ಲಿ. ಇನ್ನು ಯಥಾ ಪ್ರಕಾರ ಕೇತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು, ಮಾಂದಿ ಉದಯ ಆಗಿದೆ ಈ ದಿವಸ, ಅದು ಕನ್ಯಾ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ರಾಹು ಇರತಕ್ಕಂಥದ್ದು, ಇನ್ನು ಶನೈಶ್ಚರ ಮೀನರಾಶಿಯಲ್ಲಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ಸಹಕಾರಗಳು, ಹೆಣ್ಣುಮಕ್ಕಳಿಗೆ ಕುಟುಂಬದವ್ರ ಜೊತೆಗೆ ಒಂದು ರೀತಿಯ ಆತ್ಮೀಯತೆ ವಾತಾವರಣ ಚೆನ್ನಾಗಿರ್ತದೆ. ಎಲ್ಲರ ಜೊತೆಗೂ ಮಾತಾಡಿ ಏನೋ ಸಮಸ್ಯೆಗಳು ಅದು ಇದು ಮತ್ತೊಂದು ಇದ್ದರೆ ಅದನ್ನು ನಿವಾರಣೆ ಮಾಡಿ ಮಾತಿನ ಮೂಲಕ ಆಯ್ತಪ್ಪ ಬಗೆಹರಿಸ್ಕೊಳ್ಳೋಣ ಆ ರೀತಿಯಲ್ಲಿ ಒಂದು ತೊಡಕುಗಳನ್ನು ಬಿಡಿಸ್ಕೊಳ್ಳೋ ಒಂದು ಸಂದರ್ಭ ಇದೆ ಈ ದಿವಸ. ಆ ಒಂದು ಫಲ, ತೊಡಕನ್ನು ಬಿಡಿಸಿಕೊಳ್ಳೋ ಫಲ. ಇನ್ನು ಈ ದಿವಸ ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ಒಂದು ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ಮತ್ತು ಸ್ವಲ್ಪ ಸಾಲ ವಿಚಾರದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಸ್ತ್ರೀಯರಿಗೆ ಒಂದು ರೀತಿಯ ಲವಲವಿಕೆಯ ದಿವಸ. ಮನಸ್ಸಿಗೆ ಪ್ರಸನ್ನವಾಗಿರುತ್ತೆ, ಹಿತವಾದ ವಾತಾವರಣ, ಸ್ನೇಹಿತರ ಜೊತೆಗೆ ಒಂದು ರೀತಿಯ ಪ್ರೀತಿಯ ವಾತಾವರಣಗಳು ಮತ್ತು ಪ್ರಯಾಣ ಎಲ್ಲೋ ಒಂದು ಕಡೆಗೆ ಹೊರಡ್ತಕ್ಕಂಥದ್ದು, ಆ ರೀತಿಯಲ್ಲಿ ಒಂದು ರೀತಿಯ ಶುಭ ವಾತಾವರಣ ಸೂಚಿಸ್ತಾ ಇದೆ. ಮತ್ತು ಕುಟುಂಬದಲ್ಲೂ ಒಂದು ಒಳ್ಳೆಯ ಸಹಕಾರ, ಹಣಕಾಸಿನ ಮಟ್ಟಿಗೆ ಸ್ವಲ್ಪ ಸಮಾಧಾನ ಕಾಣ್ತಕ್ಕಂಥದ್ದಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಮಾತುಗಾರರಿಗೆ, ಯಾರು ಮಾತನ್ನೇ ಕೆಲಸ ಅಂತ ನಂಬ್ಕೊಂಡಿದ್ದಾರೋ, ವಾಯ್ಸ್ ಓವರ್ ಆರ್ಟಿಸ್ಟು ಇತ್ಯಾದಿ ಉಪನ್ಯಾಸಕರು, ಈ ಥರದವರೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಮತ್ತು ಈ ದಿವಸ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗಬಹುದು, ಗೊಂದಲ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸರಸ್ವತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಅಧಿಕ ವ್ಯಯ ಸೂಚಿಸ್ತಾ ಇದೆ. ಈ ದಿವಸ ಕುಟುಂಬದವ್ರ ಸಲುವಾಗಿ ಹೆಚ್ಚಿನ ಖರ್ಚು. ಯಾರೋ ಮನೆಗೆ ಬಂದರು, ಅವ್ರಿಗಾಗಿ ಏನೋ ತಂದಿದ್ದಾಯಿತು, ಮತ್ತೊಬ್ಬರು ಬಂದರು, ಮತ್ತೊಂದು ತಂದಿದ್ದು, ಮತ್ತೊಬ್ಬರು, ಹೀಗೆ ಅದು ಹೊರೆಯಾಗಿಬಿಡುತ್ತೆ ಈ ದಿವಸ. ಆ ರೀತಿಯಲ್ಲಿ ಒಂದು ಸೂಚನೆ ಸೂಚಿಸ್ತಾ ಇದೆ. ಮತ್ತು ಅಲದಾಟವೂ ಇದೆ, ಅಲ್ಲಿ ಶಾಪಿಂಗ್ ಹೋಗು, ಮತ್ತೊಂದು ಶಾಪಿಂಗು ಇದೆ, ಈ ಥರ. ಮತ್ತು ಪ್ರಯಾಣದಲ್ಲೂ ಸ್ವಲ್ಪ ಕಿರಿಕಿರಿ. ಹೊರಟಿರ್ತೀರ ಇನ್ನೇನೋ ತೊಡಕು, ಹೊರಟಿರ್ತೀರ ರಸ್ತೆ ಮಧ್ಯದಲ್ಲಿ ಏನೋ ತಗಾದೆಗಳು, ಘರ್ಷಣೆ, ಈ ರೀತಿಯ ಸಾಧ್ಯತೆ. ಕಾಯೋದು, ವೆಯ್ಟಿಂಗ್ ಮಾಡೋದು, ಅದು ತಲೆನೋವು ಕೆಟ್ಟು ಹೋಗುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಇದೆ ಈ ದಿವಸ ಮಿಥುನ ರಾಶಿಯವರಿಗೆ. ಅಂದರೆ ವೃತ್ತಿಯಲ್ಲಿ ಬಲ ಇದೆ, ಕೆಲಸ ಕಾರ್ಯಗಳಿಗೇನು ಕೊರತೆ ಇಲ್ಲ, ಜಾಣ್ಮೆ ಚೆನ್ನಾಗಿದೆ, ಅದರಲ್ಲೂ ಸಂಶಯ ಇಲ್ಲ. ಆದರೆ ಇರುತ್ತಲ್ಲ ಸಣ್ಣ ಪುಟ್ಟ ಇಂಥ ಕಿರಿಕಿರಿ, ಇದರಿಂದ ಹೊರಗೆ ಬರಲಿಕ್ಕೆ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ ಒಂದು ನಮಸ್ಕಾರ ಸಲ್ಲಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ನೀವೇನು ಕೆಲಸ ಮಾಡಿದ್ರೆ ಅದು ಮತ್ತೆ ಶಾಸನ, ಮತ್ತಿನ್ಯಾರೋ ಅದನ್ನು ತಿದ್ದಲ್ಲ, ಆ ರೀತಿಯ ಒಂದು ಕೆಲಸಗಳಲ್ಲಿ ಒಂದು ಬಲ ಚೆನ್ನಾಗಿದೆ. ಈ ಹೈನುಗಾರರಿಗೆ ತುಂಬ ಚೆನ್ನಾಗಿದೆ, ಡೈರಿ ಪ್ರಾಡಕ್ಟಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಸ್ತ್ರೀಯರ ಉಡುಗೆ ತೊಡುಗೆ ಆಭರಣ ಇತ್ಯಾದಿ ಅಂಥ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಭಯವನ್ನು ಸೂಚಿಸ್ತಾ ಇದೆ, ಭಯದ ವಾತಾವರಣ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ದಿವಸ ಅಧಿಕಾರದ ಬಲ ಬರ್ತಕ್ಕಂಥದ್ದು ಮತ್ತು ಲಾಭ ಗಳಿಕೆಗೆ ಅವಕಾಶ ಇದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ಲಾಭ, ಹಲವು ಕಡೆಗಳಲ್ಲಿ ಅವಕಾಶ ಸಿಗ್ತಕ್ಕಂಥ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ. ಸ್ವಲ್ಪ ಈ ದಿವಸ ಹೊರಗಿನ ಆಹಾರವೋ ಅಥವಾ ಆಹಾರ ಹೊತ್ತಿಗೆ ಸರಿ ತೊಗೊಳಕ್ಕಾಗದೆ ಅದರಿಂದ ತೊಂದರೆ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಇದಕ್ಕೆ ಶಿವಪಾರ್ವತಿಯರ ಪ್ರಾರ್ಥನೆ, ಅನ್ನಪೂರ್ಣೆ ಎಲ್ಲ ಒಂದೇ, ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ದಿವಸ, ನಿಮಗೆ ಸಹಾಯ, ಅನುಕೂಲಗಳು, ಈ ಥರದ ಅವಕಾಶ ಚೆನ್ನಾಗಿದೆ. ಈ ದಿವಸ ದೇವತಾ ಪ್ರಾರ್ಥನೆ, ಪೂಜೆ, ಇನ್ನೇನು ದಾನ, ಈ ಥರದ್ದೊಂದು ವಿಚಾರ ಕೇಳಿದಾಗ ಅಧಿಕ ಮಾಸ ಇದೆಯಂತಪ್ಪ, ಯಾರೋ ದಾನ ಮಾಡೋಣ ಅಂತ ಈ ಮನಸ್ಥಿತಿ ಬರತಕ್ಕಂಥದ್ದು, ಕ್ಷೇತ್ರ ದರ್ಶನ ಆಗಬಹುದು, ಆ ರೀತಿಯ ಒಂದು ಫಲ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ, ಸ್ವಲ್ಪ ತಲೆಯ ಭಾಗದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಈ ದಿವಸ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಅಪಮಾನವೂ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ, ಆಮೇಲೆ ಸ್ವಲ್ಪ ಮಟ್ಟಿಗೇನೋ ಒಂದು ತೊಡಕು, ಅಪಮಾನ, ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಕೂಡ ಇದೆ, ಹುಷಾರು. ಇನ್ನು ಸ್ತ್ರೀಯರಿಗೆ ಈ ರೀತಿಯಲ್ಲಿ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ವ್ಯಯ, ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು, ತುಂಬ ಆತ್ಮೀಯರು
ಅಂಟುಕೊಂಡಿರ್ತೀರ ಅವ್ರಿಗೆ, ಅವರು ನಿಮಗೇನೋ ಕಿರಿಕಿರಿ ಮಾಡ್ತಕ್ಕಂಥ, ಅವರಿಂದ ದೂರ, ವಿರಹ, ಈ ರೀತಿಯ ಒಂದು ಬಾಧೆ ಈ ದಿವಸ ಕಾಡುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಈ ಪೆಟ್ರೋಲಿಯಮ್ಮು ಮತ್ತು ಎಲೆಕ್ಟ್ರಿಕಲ್ಗೆ ರಿಲೇಟೆಡ್ ಆಗಿರತಕ್ಕಂಥದ್ದು ಮತ್ತು ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಇದೆ. ದೈವಾನುಕೂಲದಿಂದ ಸಹಾಯ ಸಿಗ್ತಕ್ಕಂಥದ್ದಾಗಿದೆ ಈ ದಿವಸ. ಮತ್ತು ಶತ್ರುಗಳ ಬಾಧೆ ಇಲ್ಲ ಈ ದಿವಸ. ನಿಮಗೆ ಪರವಾಗಿಲ್ಲ. ಹಣಕಾಸಿನ ವಿಚಾರದ್ದು ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಇದರ ನಿವಾರಣೆಗೆ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಈ ದಿವಸ ತುಂಬ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇದೆ ದಿವಸ. ಅಂದ್ಕೊಂಡಿದ್ದ ಕೆಲಸ ಆಗಲ್ಲ. ಶತ್ರುಗಳ ಬಾಧೆ, ವೃತ್ತಿಯಲ್ಲೇ ಒಂದು ರೀತಿಯ ಕಿರಿಕಿರಿ ವಾತಾವರಣ ಇದನ್ನು ಸೂಚಿಸ್ತಾ ಇದೆ. ಆದರೆ ಸಂಗಾತಿಯಿಂದ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಈ ದಿವಸ. ಮಕ್ಕಳಿಂದ ತುಂಬ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ತಕ್ಕ ಮಟ್ಟಿಗಿನ ಅನುಕೂಲ. ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ಮಕ್ಕಳಿಂದ ಸಹಕಾರ ಕಾಣ್ತೀರ ಈ ದಿವಸ. ಅವರಿಂದ ಏನು ಎಳ್ಳಷ್ಟು ಸಹಾಯ ಇಲ್ಲ ಅಂದರೆ ಈ ದಿವಸ ಸ್ವಲ್ಪ ಸಹಾಯ ಮಾಡ್ತಾರೆ. ಅದು ನಿಮ್ಮ ಪಾಲಿಗೆ ಒಂದು ರೀತಿಯ ವರ, ಒಂದು ಅನುಕೂಲ ಫಲ. ಮತ್ತು ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ನೋಡಿ ಮನಸ್ತಾಪ ಇದೆ ಈ ದಿವಸ. ಮತ್ತು ಧರ್ಮ ಕಾರ್ಯಗಳು, ಯಾವುದೋ ದೇವಸ್ಥಾನ ಮತ್ತೊಂದು ಇವುಗಳ ಜವಾಬ್ದಾರಿ ಇದ್ದರೆ ಅಲ್ಲಿ ಏನೋ ಒಂದು ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಇರಿ ಈ ದಿವಸ. ವಿಷ್ಣು ಸಹಸ್ರನಾಮ ನೀವು ಕೂಡ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗಿನ ಅನುಕೂಲ ಇದೆ. ನೀವು ಆಗಂತುಕರಿಂದ, ಅಂದರೆ ನೀವು ನಿರೀಕ್ಷೆ ಯಾರು ಅಂತ ಗೊತ್ತಿರೋದಿಲ್ಲ ಅಂಥವರಿಂದ ಸಹಾಯ. ಆಮೇಲೆ ಈ ದಿವಸ ಅಪರಿಚಿತರಿಂದ ಸಹಾಯ ಅಂತ ಕರೀತಾರೆ ಅದನ್ನು. ಇನ್ನು ಸಹೋದರಲ್ಲಿ ತುಂಬ ಸಾಮರಸ್ಯ ಇರ್ತದೆ. ಉದಾರ ಬುದ್ಧಿ, ಏನೋ ಒಂದು ದಾನ ಮಾಡೋಣ ಅಂತಕ್ಕಂಥ ಮನಸ್ಸು ಬಂದರೆ ಧಾರಾಳವಾಗಿ ಯಥೇಚ್ಛವಾಗಿ ಕೊಡ್ತಕ್ಕಂಥದ್ದು, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಸಂಗಾತಿಯಲ್ಲೂ ಅಷ್ಟೇ ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಕಾಣ್ತೀರ. ವಸ್ತು ಹಾನಿ ಇದೆ, ವಸ್ತು ನಷ್ಟತೆ, ಎಲ್ಲೋ ಮಿಸ್ಪ್ಲೇಸ್ ಆಗಿಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ನೀವು ಮಾಡಿದ ಕೆಲಸ ಇನ್ನೊಬ್ಬರು ಯಾರೂ ಬೆಟ್ ಮಾಡಿ ತೋರಿಸಲ್ಲ. ಮತ್ತು ಕೆಲಸದಲ್ಲಿ ನಿಮಗೆ ಒಂದು ಶ್ರದ್ಧೆ ಬರತಕ್ಕಂಥದ್ದು, ಹೆಚ್ಚಿನ ಕೌಶಲ್ಯದಿಂದ ಕೆಲಸ ಮಾಡ್ತಕ್ಕಂಥದ್ದು, ಕ್ಲೆವರ್ನೆಸ್ ಅಂತಾರಲ್ಲ, ಅದರಿಂದ ಕೆಲಸ ಮಾಡೋ ಸಾಧ್ಯತೆ ಚೆನ್ನಾಗಿದೆ. ಸ್ನೇಹಿತರಿಂದ ತುಂಬ ಅನುಕೂಲ ಚೆನ್ನಾಗಿದೆ. ಬಂಧುಗಳಲ್ಲಿ ಆತ್ಮೀಯತೆ ಇದೆ. ಕೃಷಿಕರಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಹೀಗೆಲ್ಲ ಹಲವು ಫಲ ಚೆನ್ನಾಗಿದೆ. ಇನ್ನು ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಮನಸ್ತಾಪ ಸೂಚಿಸ್ತಾ ಇದೆ. ಇದರ ನಿವಾರಣೆಗೇನು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿಕೊಂಡ್ರೂ ಆಗುತ್ತೆ, ಅದು ಸಮಾಧಾನ ತಂದು ಕೊಡುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ವಾಸುದೇವಾಯ ನಮಃ, ವಿಷ್ಣುವಿನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಅಧಿಕ ಮಾಸದ ಜೊತೆಗೆ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.